ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಇದೇನಪ್ಪ ಕೈಯಲ್ಲಿ ಅಂತ ನೀವು ಆಶ್ಚರ್ಯ ಪಡ್ಬೋದು. ಹೌದು, ಇದು ಹಸಿ ಬಟಾಣಿ. ಹಸಿ ಬಟಾಣಿ ಸೀಸನಲ್ ಆಗಿ ಸಿಗುವಂಥದ್ದು, ಅಂದರೆ ಕೆಲವು ಕಾಲಗಳಲ್ಲಿ ಮಾತ್ರ ಸಿಗುವಂಥದ್ದು. ಈಗ ನೋಡಿದ್ರು ಅವರೆಕಾಯಿ ಆಮೇಲೆ ಬಟಾಣಿ ಸಿಗತ್ತೆ. ಈ ಬಟಾಣಿಯನ್ನ ನಾವು ತಿಂಡಿಗಳಿಗೆಲ್ಲ ಉಪಯೋಗಿಸಿದಾಗ ತುಂಬ ರುಚಿಯಾಗಿರುತ್ತೆ. ಆಮೇಲೆ ಅನೇಕ ವಿಧವಾದ ಅಡುಗೆಗಳಲ್ಲಿ, ತಿಂಡಿಗಳಲ್ಲಿ ನಾವು ಈ ಬಟಾಣಿನ ಉಪಯೋಗಿಸ್ಬೋದು. ಇದು ಕೆಲವೇ ಕಾಲ ಸಿಗೋವಾಗ ನಾವು ಅದನ್ನ ಆ ಕಾಲಕ್ಕೆ ಮಾತ್ರ ಸೀಮಿತವಾಗಿ ಉಪಯೋಗಿಸ್ಕೋಬಹುದು. ಆದ್ರೆ ನಾವು ಅದನ್ನ ಇಡೀ ವರ್ಷ ಉಪಯೋಗಿಸ್ಬೇಕಂದ್ರೆ ನಾವು ಬಟಾಣಿಯನ್ನ ಫ್ರಿಜ್ಜಲ್ಲಿ ಒಂದು 6 ತಿಂಗಳ ಕಾಲ ಏನೂ ತೊಂದರೆ ಇಲ್ಲದೆ ಇಟ್ಕೋಬಹುದು. ಆದ್ರೆ ನೀವು ಇದೇ ಬಟಾಣಿಯನ್ನ ಫ್ರೋಝನ್, ಅಂದ್ರೆ ನೀವು ಅದನ್ನ ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿ ತೆಗೆದು ಎಲ್ಲ ಮಾಡಿ ಅದನ್ನ ಒಂದು ಕ್ರಮದಲ್ಲಿ ಮಾಡಿ ಇಟ್ಟಾಗ ನಿಮ್ಗೆ ವರ್ಷ ಆದ್ರೂ ಅದು ಏನೂ ಆಗಲ್ಲ. ಜಿಪ್ ಲಾಕ್ ಬ್ಯಾಗ್ಗಳಲ್ಲಿ ಅಥವಾ ಏರ್ಟೈಟ್ ಡಬ್ಬಗಳಲ್ಲಿ ಹಾಕಿ ಇಟ್ರೆ ನೀವು 1 ವರ್ಷ 1.5 ವರ್ಷ ಮುಂದಿನ ಸೀಸನ್ ನಲ್ಲಿ ಬಟಾಣಿ ಸಿಗೋ ತನಕನೂ ನೀವು ಉಪಯೋಗಿಸ್ಕೋಬಹುದು. ನಾನು ಇವತ್ತು 2 kg ಬಟಾಣಿ ತಂದು ಸುಲಿದು ಅದನ್ನ ಒಂದ್ಸಲ ವಾಶ್ ಮಾಡಿ ಕ್ಲೀನ್ ಆಗಿ ಕಾಳುಗಳನ್ನ ರೆಡಿ ಇಟ್ಕೊಂಡಿದ್ದೀನಿ. ಅದನ್ನ ಫ್ರೋಝನ್ ಬಟಾಣಿ ಮಾಡೋಣ ಅಂತ ನಾನು ಶೀತಲೀಕರಿಸಿ ಅದನ್ನ ಫ್ರಿಜ್ಜಲ್ಲಿ ಇಟ್ಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಅದು ಮಾಡಕ್ಕೆ ನಿಮ್ಗೆ ನೀರನ್ನ ಕುದಿಯಕ್ಕೆ ಇಟ್ಕೋಬೇಕು. ಬಿಸಿನೀರನ್ನ ಒಂದು ಪಾತ್ರೆಯಲ್ಲಿ ಕುದಿಸಕ್ಕಿಟ್ಟು ಅದಕ್ಕೆ ಈ ಬಟಾಣಿ ನೀರಿಗೆ ಒಂದು ಚಿಟಿಕೆ ಉಪ್ಪು, 1 ಚಿಟಿಕೆ ಸಕ್ಕರೆ ಹಾಕಿ ನೀವು ಈ ಬಟಾಣಿಯನ್ನ ಹಾಕಿ ಅದು ತೇಲಕ್ಕೆ ಶುರುವಾದ ತಕ್ಷಣ ತೆಗೆದು ಕೋಲ್ಡ್ ವಾಟರ್ ಅಂದ್ರೆ ತಣ್ಣೀರಲ್ಲಿ ನೀವು ಆ ಬಟಾಣಿಯನ್ನ ಹಾಕಿ 1 ನಿಮಿಷ ಇಟ್ಟು ತೆಗೆದು ಒಂದು ಬಟ್ಟೆ ಮೇಲೆ ಹರವಿ ಇಟ್ಬಿಟ್ರೆ ನಿಮ್ಗೊಂದು 2-3 ಅವರ್ಸ್ ನಂತರ ಅದನ್ನ ಜಿಪ್ ಲಾಕ್ ಕವರ್ ಅಲ್ಲಿ ಹಾಕಿ ನೀವು ಫ್ರೀಸರ್ಲಿ ಇಟ್ರೆ ವರ್ಷಗಟ್ಲೆ ಕೆಡಲ್ಲ. ನಾನು ಆಲ್ರೆಡಿ ಒಂದು 10 kg ಸಾಮಾನ್ಯ 8ರಿಂದ 10 kg ಬಟಾಣಿ ತಂದು ಸುಲಿದು ಅರ್ಧ ಫ್ರೋಝನ್ ಮಾಡಿ 4 kg ಫ್ರೋಝನ್ ಮಾಡಿ ಇಟ್ಟಿದ್ದೀನಿ. ಇನ್ನೊಂದು 4 kg ಹಾಗೆ ಅಂದ್ರೆ ಹಸಿ ಬಟಾಣಿ ಸುಲಿದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಅದು ತುಂಬಾ ದಿನಗಳ ಕಾಲ ನಿಮ್ಗೆ ಉಪಯೋಗಿಸ್ಕೋಬಹುದು. ಹಾಗಾಗಿ ಬನ್ನಿ ಈಗ ಹೇಗೆ ಇದನ್ನ ಫ್ರೋಝನ್ ಬಟಾಣಿ ಮಾಡಿ ನೀವು ಫ್ರಿಜ್ಜಲ್ಲಿ ಇಡೋದು ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ ಮಾಡೋಣ. ಗ್ಯಾಸ್ ಮೇಲೆ ನಾನೊಂದು ಪಾತ್ರೆಯಲ್ಲಿ ನೀರು ಬಿಸಿಗಿಟ್ಟಿದ್ದೀನಿ. ಅದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪು ಹಾಕ್ತಾ ಇದ್ದೀನಿ. 1 ಚಿಕ್ಕ ಚಮಚ ಇದು, ಅಂದ್ರೆ ನೀವು 1 ಟೀ ಸ್ಪೂನ್ ಅಲ್ಲಿ ಅರ್ಧ ಚಮಚದಷ್ಟು ಸಕ್ಕರೆ ಹಾಕಿದ್ದೀನಿ. ನೀರು ಕುದಿಯಕ್ಕೆ ಶುರುವಾದಾಗ ಇದಕ್ಕೆ ಬಟಾಣಿನ ಹಾಕೋಣ. ಒಂದು 2 ನಿಮಿಷ ಸಾಕು. ನೋಡಿ, ಒಂದೊಂದೇ ಬಟಾಣಿಗಳೆಲ್ಲ ಮೇಲ್ ಬರಕ್ ಶುರುವಾಗತ್ತೆ. ನೋಡಿ, ಎಲ್ಲ ಬರ್ತಾ ಇದೆ, ಮೇಲೆ 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 ಬರ್ತಾ ಇದೆ. ಅದಾಗೋದ್ರಲ್ಲಿ ಅಷ್ಟರಲ್ಲಿ ಆಗತ್ತೆ. ಅಷ್ಟರಲ್ಲಿ ನೀವೊಂದು ಪಾತ್ರದಲ್ಲಿ ಐಸ್ ವಾಟರ್, ಅಂದ್ರೆ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ನೀರು. ನೋಡಿ, ಐಸ್ ಆಗ್ಬಿಟ್ಟಿದೆ ಇದು. ನೋಡಿ, ಐಸ್ ವಾಟರ್, ತಣ್ಣಗಿರೋ ನೀರು ತಗೋಬೇಕು. ಫ್ರಿಜ್ಜಲ್ಲಿರೋ ನೀರು ಅಂದ್ರೆ, ಅಥವಾ ಐಸ್ ಕ್ಯೂಬ್ಸ್ ಹಾಕಿದ್ರು ಆಗತ್ತೆ. ನಾನು ತಣ್ಣಗೆ ಮಾಡಿ ಇಟ್ಟಿದ್ದೀನಿ, ಅದರ ಜೊತೆ ಐಸು ಆಗಿದೆ. ಇದು ನೋಡಿ, ಎಲ್ಲ ಐಸ್ ಆಗಿದೆ. ನೋಡಿ, ಇದಕ್ಕೆ ಅದು ಬಟಾಣಿ ಮೇಲೆ ಬಂದ ತಕ್ಷಣ ತೆಗೆದು ಎಲ್ಲ ಐಸ್ ವಾಟರ್ ಒಳಗಡೆ ಹಾಕಬೇಕು. ನೋಡಿ, ಎಲ್ಲ ಬಟಾಣಿ ಮೇಲ್ ಬಂತು. ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಬರೀ 2-2.5 ನಿಮಿಷ ಇಟ್ಟರೆ ಸಾಕು. ಈಗ ನೀವು ಬಟಾಣಿಗಳನ್ನ ತೆಗೆದು ಈ ಐಸ್ ತಣ್ಣಗಿರೋ ನೀರಿಗೆ ಹಾಕೋಣ. ಎಲ್ಲ ನಾನು ಸೋಸಿ ಐಸ್ ವಾಟರಿಗೆ ಹಾಕಿದೆ. ನೋಡಿ, ಒಂದು 4-5 ನಿಮಿಷ ನಾನು ತಣ್ಣೀರಲ್ಲಿ ಇಟ್ಟಿದ್ದೀನಿ. ತಣ್ಣಗಿನ ನೀರಲ್ಲಿ ಅಂದ್ರೆ ಐಸ್ ವಾಟರಲ್ಲಿ ಇಟ್ಟಿದ್ದೀನಿ. ಈಗ ವಾಪಸ್ ಎಲ್ಲ ತೆಗಿತಾ ಇದ್ದೀನಿ. ತೆಗೆದು ಒಂದು ಬಟ್ಟೆ ಮೇಲೆ ಹರಡಿ ಇಟ್ಟು, ನಾನು ಇದನ್ನಿವತ್ತು ರಾತ್ರಿ ಮಾಡ್ತಾ ಇದ್ದೀನಿ. ನಾನೀಗ ಮಲಗೋವಾಗ ಹರಡಿ ಮಲಗ್ತೀನಿ. ಬೆಳಗ್ಗೆ
ಅದನ್ನು ಜಿಪ್ ಲಾಕ್ ಕವರಿಗೆ ಹಾಕ್ತೀನಿ. ಅಥವಾ ನೀವು ಒಂದು ಏರ್ಟೈಟ್ ಡಬ್ಬಕ್ಕೂ ಹಾಕ್ಬೋದು. ನಾನು ಜಿಪ್ ಲಾಕ್ ಕವರಿಗೆ ಹಾಕಿ ಇಡ್ತೀನಿ. ಈಗ ಇದನ್ನ ಒಂದು ಬಟ್ಟೆ ಮೇಲೆ ಹರಡೋಣ. ಚೆನ್ನಾಗಿ ನೀರೆಲ್ಲ ಒಣಗೋ ಥರ ಹರಡೋಣ. ಬನ್ನಿ, ನಾನು ಇದನ್ನ ಬಟ್ಟೆ ಮೇಲೆ ಹರಡಿ ಇಡ್ತಾ ಇದ್ದೀನಿ. ಇದನ್ನ ಒಂದು 3-4 ಗಂಟೆಗಳ ಕಾಲ ಹೀಗೆ ಹರಡಿ ಇಡಿ. ನಾನು ಈಗ ಹರಡಿ ಇಟ್ಟಿದ್ದೀನಿ. ನಿಮಗೆ ಬೆಳಗ್ಗೆ ಜಿಪ್ ಲಾಕ್ ಕವರಿಗೆ ಹಾಕೋದು ತೋರಿಸ್ತೀನಿ. ಹಾಕಿ ನೀವು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ವಿಧ ವಿಧವಾದ ತಿಂಡಿಗಳನ್ನು ಮಾಡಿಕೊಂಡು 1 ವರ್ಷಗಳ ತನಕ ಇಟ್ಕೋಬಹುದು. ಈ ಥರ ಜಿಪ್ ಲಾಕ್ ಬ್ಯಾಗಲ್ಲಿ ಹಾಕಿ ನೀವು ಸ್ಟೋರ್ ಮಾಡ್ಕೋಬಹುದು. ನಾನು ನಿನ್ನೆ ರಾತ್ರಿ ಹರಡಿ ಇಟ್ಟಿದ್ದೆ. ಈಗ ನಾನು ಅದನ್ನು ಕವರಿಗೆ ಹಾಕ್ತಾ ಇದ್ದೀನಿ. ನಾನು ಜಿಪ್ ಲಾಕ್ ಕವರಿಗೆ ಹಾಕಿ ಅದನ್ನು ಈಗ ಫ್ರೀಜರ್ಲಿ ಇಟ್ಬಿಡ್ತೀನಿ. ಫ್ರೋಝನ್ ಬಟಾಣಿ ಮಾಡಿ ಇಟ್ಬಿಡ್ತೀನಿ. ನೀವು ಹೀಗೆ ಈ ಸಿಗೋ ಸೀಸನ್ನಲ್ಲಿ, ಅಂದರೆ ಈಗ ಚಳಿಗಾಲದಲ್ಲಿ ತುಂಬ ಬಟಾಣಿ ಸಿಗತ್ತಲ್ಲ, ಅದನ್ನು ತಂದು ಬಿಡಿಸಿ ಅದನ್ನು ಒಂದ್ಸಲ ಕ್ಲೀನಾಗಿ ತೊಳ್ಕೊಂಡು ಬಿಸಿನೀರಲ್ಲಿ ಹಾಕಿ, ಆ ಬಿಸಿನೀರಿಗೆ ಒಂದು ಸ್ವಲ್ಪ ಉಪ್ಪು ಸಕ್ಕರೆ ಹಾಕಿ ಅದೆಲ್ಲ ಮೇಲೆ ಬಂದ ತಕ್ಷಣ ತೆಗೆದು ತಣ್ಣೀರಲ್ಲಿ ಹಾಕಿ ಒಂದು ಬಟ್ಟೆ ಮೇಲೆ ಹರಡಿ ಒಣಗಿದ ಮೇಲೆ ಅದನ್ನು ಈ ಥರ ಜಿಪ್ ಲಾಕ್ ಕವರಲ್ಲಿ ಹಾಕಿ ಇಟ್ಟರೆ ನಿಮಗೆ 1 ವರ್ಷ ಉಪಯೋಗಿಸ್ಬೋದು. ಎಲ್ಲ ಅಡುಗೆಗಳಲ್ಲೂ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ತಿಂಡಿಗಳಿಗೆ, ಸಾಮಾನ್ಯವಾಗಿ ಎಲ್ಲ ತಿಂಡಿಗಳಿಗೆ ಬಟಾಣಿ ಹಾಕಿದಾಗ ಅದರ ರುಚಿನೇ ಬೇರೆ. ಹಾಗಾಗಿ ನೀವು ಎಲ್ಲ ಅದನ್ನು ಮಾಡ್ಕೊಳ್ಳಿ. ನೋಡಿ, ನಾನೀಗ ಫ್ರಿಜ್ಜಿಂದ ಎತ್ತಿ ಇಟ್ಟಿದ್ದೀನಿ. ಇಷ್ಟು ನಾನು ಆಲ್ರೆಡಿ ಒಂದು 12 kg ಆಗಿರ್ಬೋದು ಮಾಡಿ ಸುಲ್ದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಫ್ರೋಝನ್ನು ಮಾಡಿ ಇಟ್ಕೊಂಡಿದ್ದೀನಿ. ಏರ್ ಟೈಟ್ ಡಬ್ಬಕ್ಕೆ ಹಾಕಿ. ಇದೆಲ್ಲ ಹಸಿನೇ ಇಟ್ಟಿದ್ದೀನಿ. ಒಂದು 6 ತಿಂಗಳು ಅದನ್ನು ಉಪಯೋಗಿಸಿ ಇದು ಫ್ರೋಝನ್ ಮಾಡಿಕೊಂಡು ಎಲ್ಲ ಇಟ್ಟು ಇನ್ನು 1 ವರ್ಷದ ತನಕ ನನಗೆ ಸಾಕಾಗತ್ತೆ, ಅಷ್ಟು ಉಪಯೋಗಿಸ್ತೀನಿ. ಇನ್ನೂ ಸ್ವಲ್ಪ ತಂದು ಮಾಡಿ ಇಟ್ಕೋತೀನಿ. ಅನೇಕ ವಿಧದ ತಿಂಡಿಗಳನ್ನು ಮಾಡಿಕೊಂಡು ಆರಾಮಕ್ಕೆ ಬಟಾಣಿ ಸಿಗದೆ ಇರೋವಾಗ ರುಚಿಯಾದ ತಿಂಡಿಗಳನ್ನು ಮಾಡ್ಕೊಂಡು ನಾವು ತಿನ್ಬೋದು. ರಾಯರು ನಮ್ಮನ್ನ ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಧನ್ಯವಾದಗಳು. ನಮಸ್ಕಾರ.